ಸರ್ ನಮಸ್ಕಾರ. ಇವತ್ತು ನಮ್ಮ ಜೊತೆ ಶ್ರೀಯುತ ಮಂಜುನಾಥ್ ಅವರು ಟೆಂಪ್ಟೇಷನ್ ರಿಯಲ್ ಎಸ್ಟೇಟ್ ಏಜೆಂಟ್ ಹಾಗೂ ಕೃಷಿಕರು ಹಾಗೂ ಯುವ ಉದ್ಯಮಿಗಳು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ಸೋ ಬನ್ನಿ. ನಮಸ್ಕಾರ ಸರ್. ನಮ್ಮ ಕಾರ್ಯಕ್ರಮಕ್ಕೆ ಬಂದು ಧನ್ಯವಾದಗಳು. ಹೇಗಿದೆ ಸರ್ ಜೀವನ? ಮತ್ತೆ ನಡೀತಾ ಇದೆ. ಎಲ್ಲರೂ ಹೇಳ್ಕೊಡೋ ಜೀವನ ನಡೀತಾ ಇಲ್ಲ. ಯಾಕಂದ್ರೆ ಕಾಮನ್ ಆಗಿರೋದು ಸೋಲು ಗೆಲುವಂತ ಇದೆ ಇರುತ್ತಲ್ಲ, ನಿಮಗೆ ಗೊತ್ತಿರೋ ವಿಚಾರ. ಶ್ರಮ ಪಟ್ಟವರಿಗೆ ಗೆಲುವು ಯಾವತ್ತು ಖಂಡಿತ ಸಿಗುತ್ತೆ. ಶ್ರಮ ಅನ್ನೋದು ಎಫರ್ಟ್ ಹಾಕ್ಬಿಟ್ಟು ಇವತ್ತು ಮಲ್ಕೊಂಡು ಬೆಳಿಗ್ಗೆ ಎಫರ್ಟ್ ಹಾಕಿದ್ರೆ ಸೋತ್ರೆ ಅದು ಗೆಲುವಾಗಲ್ಲ. ಪ್ರತಿ ದಿವಸ ಒಂದು ವಾರ ಟ್ರೈ ಮಾಡಬೇಕು, ತಿಂಗಳು ಟ್ರೈ ಮಾಡಬೇಕು, ಒಂದು ಮಂತ್ ಟ್ರೈ ಮಾಡಬೇಕು, ಒಂದು ವರ್ಷ ಟ್ರೈ ಮಾಡಬೇಕು, ಶ್ರಮ ಸಿಗಬೇಕು. ಸೊ ಹಾಳು ಮಾಡ್ತಾರೆ ಅಂತ ಆಳ್ಮೇಲೆ ಬಿಟ್ಟು ಹೋದ್ರೆ ಅದು ಹಾಳೇ ಹೋಗ್ಬೇಕು. ಕರೆಕ್ಟ್. ಹೌದು. ಏನೇನು ಬೆಳಿತೀರಾ ಸರ್ ನೀವು? ಸರ್ ತೋಟದಲ್ಲಿ ನಮ್ಮದು ಅಡಿಕೆ ಇದೆ, ಬಾಳೆ ಇದೆ. ನೀವು ಹೇಗೆ ಟೈಮ್ ಮ್ಯಾನೇಜ್ ಮಾಡ್ತೀರಾ ಸರ್? ನೀವು ಒಂದು ರಿಯಲ್ ಎಸ್ಟೇಟ್ ನಾನು ಆಕ್ಚುಲಿ ಎದ್ದೇಳೋದು ಬೆಳಿಗ್ಗೆ 4:15 ಎದ್ದೇಳ್ತೀನಿ. ನಮ್ಮದೊಂದು ಟೆಂಪಲ್ ಇದೆ, ದೇವಸ್ಥಾನ ಇದೆ. ದೇವಸ್ಥಾನಕ್ಕೆ ಪೂಜೆಗೆ ಹೋಗ್ತೀನಿ. ನನ್ನ ತಂದೆಯವರು 8:30-9 ಗಂಟೆಗೆ ದೇವಸ್ಥಾನಕ್ಕೆ ಬರ್ತಾರೆ. ಅದು ಮುಗಿಸ್ಕೊಂಡು ಬಂದ ಫ್ರೆಶ್ ಅಪ್ ಆಗಿ ಡ್ಯೂಟಿಗೆ ಬರ್ತೀನಿ. ತಿರ್ಗಾ ಸಂಜೆ ನಾನು ಹೆಚ್ಚು ಕಡಿಮೆ 5:30-6 ಗಂಟೆಗೆಲ್ಲ ಮನೆಗೆ ಹೋಗ್ತೀನಿ. ಸೊ ನಮ್ಮ ತೋಟ ಮನೆ ಹತ್ರ ಇರೋದ್ರಿಂದ ಲೈಟ್ ಬೆಳಕೆಲ್ಲ ಇರುತ್ತೆ. ತೋಟದಲ್ಲಿ ಕೆಲಸ ಡ್ರಿಪ್ ಲೈನ್ ಆಗಿರ್ಬೋದು. ಡ್ರಿಪ್ ಲೈನ್ ಒಂದ್ಸರಿ ಆಗ್ಬಿಟ್ರೆ ಸರ್ವಿಸ್ ಮಾಡಬೇಕಾಗ್ತಾ ಇರುತ್ತೆ. ಅದನ್ನು ನೋಡ್ಕೊಂಡು ತೋಟ ಮೇಂಟೈನ್ ಮಾಡ್ತೀನಿ. ನಿಮ್ಮ ಫ್ಯಾಮಿಲಿ ಯಾರು ನಿಮ್ಗೆ ಸಪೋರ್ಟ್ ಮಾಡಲ್ವಾ? ಕೃಷಿಗೆ ಅಂದ್ರೆ ಎರಡು ಕೆಲಸ ರಿಸಿಪ್ಟ್ ತಗೊಂತೀಯ ಅಂತ ಬೇಡ ಅಂತಾರೆ. ಆಕ್ಚುಲಿ ನನ್ನ ವೈಫ್ ರಿಸಿಪ್ಟ್ ತಗೊಂತೀಯ ಮತ್ತೆ ಏನೋ ಪ್ರಾಬ್ಲಮ್ ಆಗುತ್ತೆ ಅಂತ ಅವರೇ ಬೇಡ ಅಂತ ಹೇಳ್ತಾರೆ. ಬಟ್ ಆದ್ರೆ ಮಾಡ್ಲೇಬೇಕಲ್ಲ. ಕಾರಣ ಏನಂದ್ರೆ ಎಕ್ಸಾಂಪಲ್ ಒಂದು ನೈಫ್ ಇರುತ್ತೆ. ಆ ನೈಫ್ನ ನಾವು ಯೂಸ್ ಮಾಡ್ತಾ ಇದ್ರೆ ಸೊ ಅದು ತುಕ್ಕು ಹಿಡಿಯೋದಿಲ್ಲ. ಯೂಸ್ ಮಾಡಿದ್ರೆ ಹಂಗೆ ಬಿಟ್ಬಿಟ್ಟು ತುಕ್ಕು ಹಿಡಿಯುತ್ತೆ. ಕರೆಕ್ಟ್. ಸೊ ನಮ್ಮ ಮೈಂಡು ಅಷ್ಟೇ, ನಮ್ಮ ಬಾಡಿ ಆಕ್ಟಿವ್ ಆಗಿರ್ಬೇಕು ಅನ್ನೋದು ಒಂದು ಉದ್ದೇಶ. ಮತ್ತೆ ಫ್ಯೂಚರ್ ಅಲ್ಲಿ ಆಯ್ತು ಕಂಪನಿ ಅಂತ ನಂಬ್ಕೊಂಡಿರೋಕ್ಕಾಗಲ್ಲ. ಒಂದು ಕ್ವಶನ್, ಜೀವನಕ್ಕೆ ನಿಮ್ಗೆ ಒಂದು ಕೆಲಸ ಸಾಕು. ನೀವ್ ಯಾಕೆ ಒಂದೇ ಸರಿ ಎರಡು ದೋಣಿ ಕಾಲಿಡ್ತಾ ಇದ್ದೀರಾ? ಸರ್, ಎರಡು ದೋಣಿ ಕಾಲಿಟ್ಟಿಲ್ಲ. ನಾನು ಒಂದೇ ಜಾಗದಲ್ಲಿ ಎರಡು ದೋಣಿನೂ ಓಡಿಸ್ತಾ ಇದ್ದೀನಿ. ಅಂದ್ರೆ ಎಕ್ಸಾಂಪಲ್ ಒಂದು ತೊಟ್ಟಿ ಅಂದ್ರೆ ನನ್ನ ತೋಟನೂ ಹತ್ರ ಇದೆ, ಆಫೀಸು ಹತ್ರ ಇದೆ. ತೊಟ್ಟಿ ಒಳಗೆ ದೋಣಿ ಓಡಿಸ್ತಾ ಇದ್ದೀನಿ. ಸಮುದ್ರಕ್ಕೆ ದೋಣಿ ಎರಡು ದೋಣಿ ಮಾಡ್ಕೊಂಡ್ರೆ ಒಂದು ಆ ಕಡೆ ಹೋಗುತ್ತೆ, ಒಂದು ಈ ಕಡೆ ಹೋಗುತ್ತೆ. ಪ್ರಾಬ್ಲಮ್. ಈ ಸಮುದ್ರ ಎಂಬುದಲ್ಲಿ ನೀವು ಎಷ್ಟು ವರ್ಷಗಳಿಂದ ಈಜಾಡ್ತಾ ಇದ್ದೀರಾ ನೀವು? ಸಮುದ್ರದಲ್ಲಿ ನಾನು 2 ದೋಣಿ ಮೇಲೆ ಕಾಲಿಟ್ಕೊಂಡು ಈ ಜೀವನ ಅನ್ನೋ ಸಮುದ್ರದಲ್ಲಿ ನನಗೆ ಬಿಫೋರ್ ನಾನು ಸೊ ಬ್ಯಾಚುಲರ್ ಆಗಿದ್ದಾಗ 3 to 4 years ಮುಂಚೆ ಬ್ಯಾಚುಲರ್ ಆಗಿದ್ದಾಗ ಸೊ ನಮ್ಗೆ ಏನೂ ಗೊತ್ತಿಲ್ಲ. ಆಫ್ಟರ್ ಮ್ಯಾರಿಡ್ ನನ್ನ ಜವಾಬ್ದಾರಿ ಮತ್ತು ರೆಸ್ಪಾನ್ಸಿಬಿಲಿಟಿ ಅನ್ನೋದು ಬಂತು. ಎಷ್ಟು ದುಡಿತೀರಾ ಒಂದು ತಿಂಗಳಿಗೆ ನೀವು? ಸರ್, ಒಂದು ತಿಂಗಳಿಗೆ ಅಂದರೆ ಮಿನಿಮಮ್ ನನ್ನ ಸ್ಯಾಲ್ರಿ ಇರೋದು ನನಗೆ 45,000 ಸ್ಯಾಲ್ರಿ ಇದೆ. ನೀವು ಸ್ಯಾಲ್ರಿ ಎಂಪ್ಲಾಯಿನಾ ಅಥವಾ ಇನ್ಸೆಂಟಿವ್? ರಿಯಲ್ ಎಸ್ಟೇಟ್ ಅಂದಮೇಲೆ ಇನ್ಸೆಂಟಿವ್ ಇದೆ. ನನಗೆ ಸ್ಯಾಲ್ರಿ 45,000 ಸ್ಯಾಲ್ರಿ ಬರುತ್ತೆ, ಇನ್ಸೆಂಟಿವ್ ಸಿಗುತ್ತೆ. ಅದು ನಾನು 1.2-1.3 ವರೆಗೂ ನಾನು ರೀಚ್ ಮಾಡ್ಕೊಂಡಿರ್ತೀನಿ. ಅಷ್ಟೇ ಕಮಿಟ್ಮೆಂಟು ಇದೆ. ಬೆಂಗಳೂರಲ್ಲಿ ಒಬ್ಬ ಮನುಷ್ಯ ಜೀವನ ಸಾಗಿಸ್ಬೇಕು ಅಂದ್ರೆ ಎಷ್ಟು ಆದಾಯ ಬೇಕು ಒಂದು ತಿಂಗಳು? ಸರ್, 10,000 ಇದ್ರೆ ಜೀವನ ಮಾಡ್ಬೋದು ಸರ್. ಸೊ ಲಿಮಿಟ್ ಇರಬೇಕಷ್ಟೇ. ಆಗಲ್ಲ ಅಂತ ನಾನು ಹೇಳ್ತೀನಿ. ಆಗುತ್ತೆ. 10,000 ಇದ್ರೆ ಜೀವನ ಮಾಡ್ಬೋದು. 10,000ದಲ್ಲಿ ಹೇಗಾಗುತ್ತೆ? 10,000ದಲ್ಲಿ ಯಾವ ಥರ ಜೀವನ ಮಾಡ್ಬೋದು ಅಂದರೆ ನಮ್ಗೆ ಏನೂ ಇಲ್ಲ. ನಮಗೆ ಮೊಬೈಲ್ ಹುಚ್ಚಿಲ್ಲ, ಏನೂ ಇಲ್ಲ, ಒಂದು ಹ್ಯಾಬಿಟ್ ಇಲ್ಲ, ಏನೂ ಇಲ್ಲ. ಸೊ ಸ್ವಲ್ಪ ತರಕಾರಿ ತೊಗೊಂಬಂದು ಅನ್ನ ಬೇಯಿಸ್ಕೊಂಡು ತಿಂದೆ, ಒಳ್ಳೆ ಕೆಲಸ ಮಾಡಿದೆ. ಒಂದು ರೂಮ್ ಯಾವುದೋ ಒಂದು ರೂಮಲ್ಲಿ ಇದ್ದೆ ಅಂದರೆ ನಡೆಯುತ್ತೆ. ಸೊ ಆ ರೂಮಲ್ಲಿ ಅಡುಗೆ ಮನೆಯೂ ಇರೋದಿಲ್ಲ, ವಾಶ್ರೂಮು ಇರೋದಿಲ್ಲ, ಆ ಥರ ಇರುತ್ತೆ. ಸೊ ನಮ್ಮ ಮಿನಿಮಮ್ ಅಂದರೆ ನಾವು ಜೀವನ ಮಾಡಬೇಕು ಬೆಂಗಳೂರಲ್ಲಿ ಅಂದರೆ ಮಿನಿಮಮ್ ಅಂದರೆ 35,000 to 40,000 ಬೇಕೇ ಬೇಕು. ನಾರ್ಮಲ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ 30,000 to 40,000 ಬೇಕು. ಈಗ ಒಬ್ಬ ಫ್ರೆಷರ್ಸ್ ಒಬ್ಬ ಡ್ಯೂಟಿ ಜಾಯ್ನ್ ಆಗಿದ್ರೆ 20,000 to 25,000 ಸ್ಯಾಲ್ರಿ ಇರುತ್ತೆ. ಅವನಿಗೆ 30,000 to 40,000 ಇರಲ್ಲ. 25,000 ಕಷ್ಟ ಆಗಲ್ವಾ? 25,000 ಕಷ್ಟ ಆಗುತ್ತೆ. ಸೇವಿಂಗ್ಸ್ ಮಾಡಬೇಕು. ಸೊ ನನಗೆ ಬೇಜಾರಾಯಿತು ಅಂತ ಹೋಗಿ ಸ್ಮೋಕ್ ಮಾಡಿದ್ರೆ ಅದು ವೇಸ್ಟ್ ಆಗುತ್ತೆ. ಸೊ ಒಂದು ಸಿಗರೇಟ್ ಎಕ್ಸಾಂಪಲ್ ಬಂದು 15 rupees ಒಂದು ಸಿಗರೇಟ್ ಆಗುತ್ತೆ. ಕರೆಕ್ಟಾ? ಸೊ ಪೆಟ್ರೋಲ್ ಇದೆ ಅಂತ ಹೇಳ್ಬಿಟ್ಟು ಊರು ಸುತ್ತದ ಬದಲು ಮನೇಲೇ ಇರಬೇಕಾಗುತ್ತೆ. ಏನೋ ಎಮರ್ಜೆನ್ಸಿ ಕೆಲಸ ಇದ್ರೆ ಮಾತ್ರ ಹೋಗ್ಬೇಕಾಗುತ್ತೆ. ನಾನು ಡೈರೆಕ್ಟು ನಾನು ಬೇರೆ ಎಕ್ಸ್ಪ್ರೆಸ್ಸಲ್ಲೇ ಹೋಗ್ತೀನಿ ಅಂದರೆ ಆಗಲ್ಲ. ಸೆಟ್ಲು ಬಸ್ ಇಟ್ಕೊಂಡೇ ಹೋಗಬೇಕು. ಈ ಥರ ಏನೋ ಒಂದು ಅದರಲ್ಲಿ ಅಲ್ಪ ಸ್ವಲ್ಪ ದುಡ್ಡು ಉಳಿಸ್ಕೊಂಡ್ರೆ ಏನೋ ಒಂದು ಆಗುತ್ತೆ. ಒಂದು ಚೀಟಿ ಅನ್ನೋದು ಹಾಕೊಬೇಕು. ತಿಂಗಳಿಗೆ 5,000 ಕಟ್ಕೊಂಡು ಹೋಗ್ತಾ ಇರಬೇಕು. ದುಡ್ಡು ಜೇಬಲ್ಲಿದ್ರೆ ಖರ್ಚಾಗಿ ಹೋಗ್ಬಿಡುತ್ತೆ. ಪ್ರತಿ ವಾರದಲ್ಲಿ ಸಂಡೇ ಒಂದಿನ ಸಿಗುತ್ತೆ. ಓರೇನ್ ಮಾಲ್ಗೆ ಹೋದೆ ಅಂದರೆ ಕಲ್ಲಿ ಬೇಕಾದೆಲ್ಲ ಬ್ಲೂಟೂತ್ ಇರುತ್ತೆ, ಅದಿರುತ್ತೆ ಇದಿರುತ್ತೆ, ತೊಗೊಂಡ್ರೆ ಮುಗೀತಲ್ಲಿಗೆ ಝೀರೋ ಆಗುತ್ತೆ. ಒಂದು ಚೀಟಿ ಹಾಕೊಂಡಿದ್ರೆ ಚೀಟಿ ದುಡ್ಡಲ್ಲೇ ಸೇವಿಂಗ್ ಆಗಿರುತ್ತೆ. ಸೊ ಒಂದ್ಸರಿ ದುಡ್ಡು ಬರುತ್ತೆ, ಅದನ್ನು ತೊಗೊಂಡೋಗಿ ಒಡವೆ ಮೇಲೆ ಹಾಕ್ಬೋದು. ಒಡವೆ ಬರುತ್ತೆ. ಇವತ್ತು ಗ್ರಾಮ್ 15,000 ರೂಪಾಯಿ ಗ್ರಾಮ್ ಇರುತ್ತೆ. ಒಡವೆ ಮೇಲೆ ಹಾಕಿದ್ರೆ ಯಾವತ್ತೂ ಮೋಸ ಆಗಲ್ಲ. ಕರೆಕ್ಟ್. ನಿಮ್ಮ ಪ್ರಕಾರ ಯಾವುದು ಇನ್ವೆಸ್ಟ್ಮೆಂಟ್ಗೆ ಯಾವ ಅಸೆಟ್ ನಿಮಗೆ ಒಳ್ಳೇದು? ಪ್ರಾಪರ್ಟಿನ, ಗೋಲ್ಡಾ? ಸರ್, ಇನ್ವೆಸ್ಟ್ಮೆಂಟು ಅಂದರೆ ಭೂಮಿ ಅಥವಾ ಗೋಲ್ಡ್. ಬಟ್ಟೆ ಮೇಲೆ ಹಾಕಿದ್ರೆ 2 ದಿನ ಅರ್ಧ ಹೋಗುತ್ತೆ. ಗೋಲ್ಡ್ ಮೇಲೆ ಹಾಕಿದ್ರೆ ಗೋಲ್ಡ್ ರೇಟ್ ಜಾಸ್ತಿ ಇನ್ಕ್ರೀಸ್ ಆಗುತ್ತೆ ಹೊರತು ಕಡಿಮೆ ಆಗಲ್ಲ, ಡಿಕ್ರೀಸ್ ಆಗಲ್ಲ. ಕರೆಕ್ಟ್. ಇವಾಗ ಒಂದು ಸ್ಟೇಟ್ಮೆಂಟ್ ಇದೆ, ಇವತ್ತಿದ್ದವ್ರು ನಾಳೆ ಇರಲ್ಲ ಅಂತ. ಆ ಸ್ಟೇಟ್ಮೆಂಟ್ ಪ್ರಕಾರ ತಗೊಂಡಿದ್ರೆ ನೀವು ಗೋಲ್ಡ್ ತಗೊಂಡ್ರೆ, ಪ್ರಾಪರ್ಟಿ ತಗೊಂಡ್ರೆ ಏನಕ್ಕೆ ಪ್ರಯೋಜನ? ಏನಿಲ್ಲ. ಈಗ ನಿನ್ನ ಹೆಂಡತಿ ಇದ್ರೆ ಹೆಂಡತಿ ನಾಮಿನಿ ಮಾಡಿಸು ಅಷ್ಟೇ. ನೀನು ಹೋದ್ರೆ ನಿನ್ನ ಹೆಂಡತಿಗೆ ಜೀವನಾಂಶ ಬೇಕಲ್ಲ. ಈಗ ನೀವು ನಿಮ್ಮ ಬದುಕನ್ನ ನಿಮ್ಗೋಸ್ಕರ ಬದುಕ್ತೀರಾ ಅಥವಾ ನಿಮ್ಮವರಿಗೋಸ್ಕರ ಬದುಕ್ತೀರಾ? ನನಗೋಸ್ಕರ ಫಸ್ಟ್ ನನಗೋಸ್ಕರ ನಾನು ಬದುಕ್ತೀನಿ. ನನ್ನ ನಂಬ್ಕೊಂಡು ಬಂದಿರತಕ್ಕಂಥ ನನ್ನ ಫ್ಯಾಮಿಲಿಗೆ ನಾನು ಬದುಕ್ತೀನಿ. ನಿಮ್ಗೋಸ್ಕರ ಬದುಕಬೇಕು. ಸರ್, ಇವತ್ತು ನನಗೆ ಹಾರ್ಟ್ ವರ್ಕ್ ಮಾಡ್ತಾ ಇದೆ, ನಾಳೆ ದಿನ ಸ್ಟಾಪ್ ಆಗ್ಬೋದು. ಕರೆಕ್ಟ್ ಅಲ್ಲ?
ಸರ್ ಇವಾಗ ಒಂದು ನಾಲ್ಕೈದು ರ್ಯಾಪಿಡ್ ಕ್ವಶನ್ಸ್ ಕೇಳ್ಬಿಡ್ತೀನಿ ನಾನು ಫೈನಲ್ ಆಗಿ. ನೀವು ಮೊದಲು ಅರ್ನ್ ಮಾಡಿದ ಸಂಬಳ ಎಷ್ಟು? ನಾನು ತಗೊಂಡಿದ್ದು 16,000. 16,000. ಆ 16,000 ಕಾಸ್ಟ್ ಆಫ್ ಲಿವಿಂಗಿಗೂ ಇವಾಗಿನ ಕಾಸ್ಟ್ ಆಫ್ ಲಿವಿಂಗ್ ಏನು ಡಿಫ್ರೆನ್ಸ್? ಡಿಫ್ರೆನ್ಸ್ ಅಂದ್ರೆ ಏನಂದ್ರೆ ಏನಿಲ್ಲ, ಝೀರೋ. ಅಲ್ಲ ಮೀನ್ಸ್ ಅವಾಗಿನ 16,000ಗೆ ನೀವು ಏನೇನು ಪರ್ಚೇಸ್ ಮಾಡಬೇಕು, ಇವಾಗ ಇಷ್ಟು ಸ್ಯಾಲ್ರಿ ತಗೊಂಡ್ರು ನೀವು ಅದಕ್ಕೆ ಮ್ಯಾಚ್ ಮಾಡಕ್ ಆಗ್ತಾ ಇದೆಯಾ? ಸೊ ನಾನು 11 ಇಯರ್ಸ್ ಹಿಂದ್ಗಡೆ 16,000 ನಾನು ಸ್ಯಾಲ್ರಿ ತಗೊಂಡಿದ್ದೆ. 11 ಇಯರ್ಸ್ ಹಿಂದ್ಗಡೆ. ಸೊ ಆ ಬಜೆಟ್, ಆ ಬೆಲೆ, ಆ ಹಣಕ್ಕಿದ್ದಂತ ಬೆಲೆ. ಸೊ 16,000 ಅವಾಗ ಬಂತು ನನಗೆ ಒಂದು ಡಬಲ್ ತರ, ಅಂದ್ರೆ 16 ಪ್ಲಸ್ 16 ಆ ತರ ಈಗೇನ್ ಬಜೆಟ್ ಆಗುತ್ತೆ ಆ ಬಜೆಟ್ ಲೆಕ್ಕ ಇತ್ತು. ಅಲ್ಲಿಂದಲ್ಲಿಗೆ ಆ ಜೀವನಕ್ಕೆ, ಆ ಜೀವನ ಶೈಲಿಗೆ ಅದು ಮ್ಯಾಚ್ ಆಗುತ್ತೆ. ನೀವೀಗ ಮುಂದಿನ ಯುವ ಪೀಳಿಗೆಗಳಿಗೆ ಏನೊಂದು ಮೆಸೇಜ್ ಕೊಡ್ತೀರಾ ಹಣಕಾಸಿನ ಬಗ್ಗೆ, ಹೇಗೆ ಸೇವ್ ಮಾಡಬೇಕು, ಏನು ಅದ್ರ ಬಗ್ಗೆ? ಮುಂದಿನ ಪೀಳಿಗೆಗೆ ಅಂದ್ರೆ ಈಗ ಸ್ಟೂಡೆಂಟ್ ಆಗಿರ್ಬೋದು, ಮತ್ತೆ ಕೆಲಸದವ್ರಿಗಾಗಿರ್ಬೋದು, ಎಂಪ್ಲಾಯೀಸ್ ಆಗಿರ್ಬೋದು, ಸಜೆಷನ್ ಏನಂದ್ರೆ ಸ್ವಲ್ಪ ದುಡ್ಡನ್ನ ಕೂಡಿಟ್ಕೋಬೇಕು. ಎಮರ್ಜೆನ್ಸಿಗೋಸ್ಕರ ಸೇವ್ ಮಾಡಿಟ್ಕೋಬೇಕು. ರೋಡಲ್ಲಿ ಬೈಕ್ ಓಡಿಸ್ತಾ ಇರ್ತಾರೆ, ಒಂದು ಆಕ್ಸಿಡೆಂಟ್ ಆಗುತ್ತೆ, ಸಡನ್ ಆಗಿ ಇನ್ಶೂರೆನ್ಸ್ ಇರೋದಿಲ್ಲ, ಪೇಮೆಂಟ್ ಬೇಕಾಗುತ್ತೆ. ಸೊ ಆ ಪೇಮೆಂಟ್ ಬೇಕಾದಾಗ ಆ ಅಮೌಂಟ್ ಬೇಕಾಗುತ್ತೆ, ಸೇವ್ ಮಾಡಿ ಇಟ್ಕೊಬೇಕು. ಸಡನ್ ಆಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಕ್ಸಿಡೆಂಟ್ ಅನ್ನೋದು ಯಾವತ್ತೂ ಹೇಳ್ಬಿಟ್ಟು ಬರಲ್ಲ. ಸೊ ಅದಕ್ಕೋಸ್ಕರ ಮತ್ತೆ ಮುಂದೆ ಲೈಫ್ಗೆ. ಥ್ಯಾಂಕ್ ಯು ಸರ್, ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಥ್ಯಾಂಕ್ ಯು ಸೊ ಮಚ್ ಸರ್. ಪ್ರೈಮ್ ಪಾಡ್ಕಾಸ್ಟ್ ವಿತ್ ಮಂಜುನಾಥ್ ಅವರಿಗೆ ಧನ್ಯವಾದಗಳು. ನೆಕ್ಸ್ಟ್ ಪಾರ್ಟ್ 2 ಗೆ ವೆಯ್ಟ್ ಮಾಡೋಣ. ಥ್ಯಾಂಕ್ ಯು. ವೆಲ್ಕಮ್.